ಶುಭಾಶಯಗಳು. ಭಾರತದಲ್ಲಿ ಹಲವಾರು ರೀತಿಯ ಹಗರಣಗಳು ಕಂಡುಬರ್ತವ. ಅವುಗಳಲ್ಲಿ ಮುಖ್ಯವಾಗಿ ನೇಮ ಹಗರಣ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಮೋಸ ವಂಚನೆ, ಹೀಗೆ ಅನೇಕ ವಿಷಯಗಳನ್ನು ನಾವು ತಿಳಿಯೋಣ. ಅದಕ್ಕಿಂತಲೂ ಮುಂಚೆ ಒಂದೆರಡು ಪ್ರಶ್ನೆ ಕೇಳ್ತೀನಿ. ಯಾವ ವರ್ಗವನ್ನು ಶಾಶ್ವತ ವರ್ಗ ಎಂದು ಕರೆಯುತ್ತೇವೆ? ಯಾವ ವರ್ಗವನ್ನು ಶಾಶ್ವತ ವರ್ಗವನ್ನು ಯಾವುದಕ್ಕೆ ಕರೆಯುತ್ತೇವೆ? ಶಾಶ್ವತ ವರ್ಗ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಕೆಲಸ ಮಾಡೋದು. ನಾಗರಿಕ ಸೇವಾ ವರ್ಗ. ನಾಗರಿಕ ಸೇವಾ ವರ್ಗ. ನಾಗರಿಕ ಸೇವಾ ವರ್ಗ. ಅಣ್ಣಾ ಹಜಾರೆ ಬರ್ತಾರಲ್ಲ, ಅವ್ರು ಎಲ್ಲಿ ತಪ್ಪಿಸಿದ್ಯಾರ? ಅಣ್ಣಾ ಹಜಾರೆ ಹೋರಾಟ. ಅಣ್ಣಾ ಹಜಾರೆ ಯಾವುದಕ್ಕೆ ಪ್ರಸಿದ್ಧಿಯ? ಯಾವ ಹೋರಾಟ? ಅದೇ ಹೋರಾಟ. ಯಾವ ಹೋರಾಟ ಮಾಡೋದಕ್ಕೆ ಮುಂದ? ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಹಾಗಾದ್ರೆ ವಿದ್ಯಾರ್ಥಿಗಳಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಅಧ್ಯಯನ ಮಾಡೋಣ. ಭ್ರಷ್ಟಾಚಾರವನ್ನು ಯಾರಿಗೆ ಮಾಡ್ತಾರೆ ಗೊತ್ತಿದ್ರೆ ಹೇಳ್ಬೋದು. ಯಾರಿಗೆ ಗೊತ್ತಿಲ್ಲ ಭ್ರಷ್ಟಾಚಾರ? ಪೂಜಾಕ ಹೇಳಿ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ ಭ್ರಷ್ಟಾಚಾರ? ಗೊತ್ತಿಲ್ಲ. ನಾ ಹೇಳ್ತಲ್ಲ. ಭ್ರಷ್ಟಾಚಾರದಿಂದ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ. ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ. ಬ್ಯಾಂಕಿಂಗ್ ಪ್ರಾರಂಭ ಡೆಬಿಟ್ ಎಚ್ ಅವರು ಏನಂತಾರೆ? ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಂದ್ರೆ ತನ್ನ ಆಸೆ ಈಡೇರಿಸಿಕೊಳ್ಳಲು ಎಸಗಿಯುವ ಕ್ರಮವನ್ನು ಹೇಳ್ತಾರ ಭ್ರಷ್ಟಾಚಾರ. ಯಾರು ಹೇಳ್ತಾರ? ಡೆಬಿಟ್ ಎಚ್ ಅವರು ಹೇಳ್ತಾರೆ. ಯಾರು? ಭ್ರಷ್ಟಾಚಾರಕ್ಕೆ ಪ್ರಮುಖವಾದ ಕಾರಣ ಈ ಭ್ರಷ್ಟಾಚಾರದ ಬಗ್ಗೆ ಕುರಿತು ತೋರಿದ ಮಾತುಗಳನ್ನ ಏನ್ ಹೇಳ್ತಾರಪ್ಪ ಅಂತಂದ್ರ, ಒಂದು ಮಡಿಕೆಯಿಂದ ಮತ್ತೊಂದು ಮಡಿಕೆಗೆ ಬೆಣ್ಣೆಯನ್ನು ಹಾಕುವಾಗ ಒಂದು ಮಡಿಕೆಯಿಂದ ಮತ್ತೊಂದು ಮಡಿಕೆಗೆ ಬೆಣ್ಣೆಯನ್ನು ಹಾಕುವಾಗ ಹೇಗೆ ಅಂಟುವುದು ಸಹಜ, ಅಂಟಿನ ಬೆಣ್ಣೆಯನ್ನು ನೆಕ್ಕುವುದು ಮನುಷ್ಯನ ಸ್ವಭಾವನ. ಆದ್ರೆ ಬೆಣ್ಣೆಯ ರುಚಿಗೆ ಒಂದು ಇಡೀ ಮಡಿಕೆಗೆ ಯಾಕಂದ್ರೆ ಅದುವೇ ಭ್ರಷ್ಟಾಚಾರ ಅಂತ ಏನಂತಂದ್ರೆ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋದು. ಒಂದು ಮಡಿಕೆ ಇರ್ತದ, ಒಂದು ಮಡಿಕೆಯಿಂದ ಮತ್ತೊಂದು ಮಡಿಕೆಗೆ ಬೆಣ್ಣೆಯನ್ನು ಹಾಕುವಾಗ ಕೈಗೆ ಅಂಟುವುದು ಸಹಜ, ಅಂಟಿದ ಬೆಣ್ಣೆಯನ್ನು ನೆಕ್ಕುವುದು ಮನುಷ್ಯನ ಸ್ವಭಾವನ. ಆದ್ರೆ ಬೆಣ್ಣೆಯ ರುಚಿಗೆ ಬಂದು ಇಡೀ ಮಡಿಕೆಗೆ ಹಾಕುವುದೇ ಅದುವೇ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೌಟಿಲ್ಯ ಏನಾದ್ರೆ ಅದೇ ಅಂದ್ರ ಅದು ರುಚಿಗೆ ಅಂದ್ರೆ ಈಗ ಒಬ್ಬ ಯಾವ್ದೇ ಅಧಿಕಾರಿ ಇರ್ತಾನ, ಈಗ ಮ್ಯಾನೇಜ್ ಮಾಡ್ಬಿಡ್ತಾವ ಪಂಚಾಯತಿ, ಈಗ ತೆರಿಗೆ ಮಾಡ್ಬಿಡ್ತಾವ ಅಂದ್ರೆ ಒಂದು ಏನೋ ಒಂದು ಕೋಟಿ ನಂಬರ್ ಮುಖ್ಯಬೇಕಾದಷ್ಟು
10,000 20,000 30,000 ಈಗ ಅಂದ್ರೆ ಅವ್ರು ಕೈಗೆ ಅಂಟಿದವ್ರೆ ಅಂತಾರೆ ಅವ್ರಿಗೆ ಮನಸ್ಸಿಗೆ ಇದಾಗಿಲ್ಲ ಅವ್ರು ಲಂಚ ತಗೋತೆ ಬಂದಿತ್ತು ಅವ್ರು ಹೀಗಾಗಿ ಅದು ರುಚಿ ಅಂತ ಮನ್ಸೋದು ಇಡೀ ಅಂದ್ರೆ ಬಜೆಟ್ಗೆ ಹಾಕಿದೆ ಅಂತೀವಿ ಭ್ರಷ್ಟಾಚಾರ ಜಾರಿ ಕೊಡ್ತಿದ್ದೇವೆ ಇದಕ್ಕೆ ಪ್ರಮುಖ ಕಾರಣಗಳಾಗ್ತದೆ ಒಂದನೇದಾಗಿ ದುರಾಸೆ ಯಾವುದೇ ದುರಾಸೆ ದುರಾಸೆ ಅಂದ್ರೆ ಯಾರಾದ್ರೂ ದುರಾಸೆ ಇದೇನು ನಾರ್ಮಲ್ ಅತಿ ಆಸೆ ಗತಿಗೆ ಇಲ್ಲಿ ಯಾವುದೇ ವ್ಯಕ್ತಿ ಅಂದ್ರೆ ಸರ್ಕಾರಿ ವ್ಯಕ್ತಿ ಏನ್ ಮಾಡ್ತಾನಂದ್ರ ತನ್ನ ವೈಯಕ್ತಿಕ ಅಂದ್ರೆ ತನ್ನ ಆಸೆ ಈಡೇರಿಸಿಕೊಳ್ಳಲು ಏನ್ ಮಾಡ್ತಾನೆ ಅನೇಕ ರೀತಿಯ ಲಂಚ ಮಾಡ್ಕೋತಾನ ಅನೇಕ ರೀತಿಯ ಲಂಚ ಮಾಡ್ಕೊಂಡು ಈಗ ಯಾವುದೇ ನೋಡಿ ಈಗೆಲ್ಲ ನಡೆದವ ಡೀಲ್ಗಳು ಮಾಡ್ತಾವ ನಮ್ಮ ಕಸೇದೊಳಗೆ ಅಭ್ಯರ್ಥಿ ಕಡೆಂತೂ ಹೇಳೇಬೇಡ ಈಗ ಬರ್ತದ ಇಡೀ ಕರ್ನಾಟಕ ಬರ್ತದ ಈಗ ಬರ್ತದ ಹೀಗಾಗಿ ದುರಾಸೆ ವ್ಯಕ್ತಿ ತಾನು ಮುಂದೆ ಈಗ ನಿಮ್ಗೆ ಆಸೆ ಇತ್ತು ನಾಳೆ ನಾನು ಉದ್ಯೋಗ ಮಾಡಬೇಕು ಲಕ್ಷ ತಗೋಬೇಕು ಕಾರ್ ತಗೋಬೇಕು ಮನೆ ತಗೋಬೇಕು ಮನೆ ಕಟ್ಟಬೇಕು ಆಸೆ ಬರುತ್ತೆ ಅದಲ್ಲ ಇಲ್ಲ ಸ್ವಾರ್ಥ ಬರುತ್ತೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾರ್ವಜನಿಕವಾಗಿ ಆಡಳಿತವನ್ನು ಮಾಡದೆ ತನ್ನ ವೃತ್ತಿಗೋಸ್ಕರವನ್ನು ಆಡಳಿತ ಮಾಡದೆ ತನ್ನ ಲಾಭಕ್ಕಾಗಿ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಕಾರ್ಯ ಮಾಡ್ತಾರೆ ಯಾರು ಯಾವುದೇ ಒಬ್ಬ ಅಧಿಕಾರಿಯಾಗಿ ಯಾವುದೇ ಒಬ್ಬ ಈಗ ಎಂಎಲ್ಎ ಯಾರೇ ಏನ್ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೋಸ್ಕರ ಆಡಳಿತ ಮಾಡೋದು ನಾವು ಬೆಳೆಸಬೇಕು ನಮ್ಮ ಮಕ್ಕಳನ್ನು ತಂದಿರಬೇಕು ಮೊದಲ ಮಕ್ಕಳನ್ನು ತಂದಿರಬೇಕು ಏನ್ ಮಾಡ್ತಾರೋ ಸ್ವಾರ್ಥವನ್ನು ತೋರಿಸ್ತಾರೆ ಯಾರು ಅಧಿಕಾರಿ ಎಕ್ಸಾಂಪಲ್ ಹೇಳ್ತಾರೆ ಯಾರು ಸ್ವಾರ್ಥ ಎಕ್ಸಾಂಪಲ್ ಪ್ಲೀಸ್ ಸ್ವಾರ್ಥಕ್ಕ ಮುಂದೆ ನೀವು ತಿಳ್ಕೊಂಡು ಪೂನೆ ಸ್ವಾರ್ಥಕ್ಕೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಯಾವ್ದು ನೋಡು ಸ್ವಾರ್ಥ ಒಂದೇ ಇರ್ತಾರೆ ಈಗ ಮನ್ಯಾಗ ಇಬ್ಬರು ಮೂವರು ಆಡ್ತಾರೆ ಆ ಆಸ್ತಿ ನನಗೆ ಬೇಕು ಅಂಬೋದು ಅವನಿಗಿಂತ ಹೆಚ್ಚಿಗೆ ನನಗೆ ಬೇಕು ಅದು ಸ್ವಾರ್ಥ ಅವನಿಗೆ ಇಬ್ಬರಿಗೂ ಹಂಚಿಕೆ ಆಗಲಿ ಕೆಲವೊಂದು ಮೋಸನೇ ಹೆಚ್ಚಿಗೆ ಅನ್ನೋದು ಸ್ವಾರ್ಥ 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 selfishness selfish example selfish how selfish ಇಲ್ಲ ನಿಮ್ಮ ಪ್ರಕಾರ ನಿಮ್ಮ ಮನೆ ನಡೆದಿದ್ದಾನೆ ನಿಮ್ಮ ಗಂಡ ಕಂಡಿದ್ದಾನೆ ಹಿಂಗೆ ಒಂದು ಸಂಭಾಷಣೆ ಇರುತ್ತೆ ಕ್ಲಾಸ್ನಾಗ ಟೀಚರ್ ಕೇಳ್ತಾರೆ ಗುಂಡ ಪೂರ್ವಕುಮಾರ್ ಜನ ಗುಂಡ ಅಂತ ಬಿಜಾಪುರದಾಗ ಮೇಡಮ್ ಟೀಚರ್ ಅಂತ ಅದರ ವಿಶೇಷತೆ ಇರುತ್ತೆ ಆ ಗುಂಡ ಅಂತಾನ ಇವ್ರೆ ಮೇಡಮ್ ಅದು ಒಂದು ಬಾರಿ ಮುಗಿದರೆ 7 ಬಾರಿ ಕೇಳ್ತಾರೆ ಮತ್ತೆ ಮೇಡಮ್ ಅಂತ ಅದು ಬಿಜಾಪುರದಾಗ ಯಾಕೆ ಗುಂಡ ಅಂತಾನ ಬಿಜಾಪುರ ಮಂದಿ ಒಂದು ಸಲ ಹೇಳೋದು ಅರ್ಥ ಆಗಲ್ಲ ಅದಕ್ಕೆ ಅರ್ಥ ಆಯ್ತು ಈಗ ಒಂದು ಹಂಗೆ ಕ್ಲಾಸ್ ಇರಬೇಕು ನೆಕ್ಸ್ಟ್ ಕ್ವಶನ್ ಭ್ರಷ್ಟ ರಾಜಕೀಯ ಭ್ರಷ್ಟ ರಾಜಕೀಯ ಈಗ ಒಳ್ಳೆ ಈಗ ಮನೆ ಎಲೆಕ್ಷನ್ ಆದವು ಈಗ ಏನ್ ಮಾಡ್ತಾರಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತ ಏನ್ ವೋಟ್ ಕೇಳ್ಬೇಕಲ್ಲ ಖರೀದಿ ಮಾಡಿ ತಾವು ಏನ್ ಮಾಡ್ತಾರ ಈ ಎಲೆಕ್ಷನ್ ಆರಿಸ್ಕೊಂಡು ಮನಿಗಳು ಪ್ಲಾಟ್ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಯಾವ ಪ್ಲಾಟ್ ಆಸ್ತಿ ಹೊಂದಿರ್ತಾರೆ ಭ್ರಷ್ಟ ರಾಜಕೀಯ ಹೀಗಾಗಿ ಈ ಪ್ರಮುಖವಾಗಿ ಭ್ರಷ್ಟಾಚಾರ ಮೇನ್ ಕಾರಣ ಯಾಕಂದ್ರೆ ಈ ರಾಜಕೀಯ ನೆಕ್ಸ್ಟ್
ನೈತಿಕತೆ ಕೊರತೆ ಮನೆಯಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ನೈತಿಕತೆಯ ಶಿಕ್ಷಣ ಕೊರತೆ ಇವತ್ತು ಆಧುನಿಕ ಕಾಲದಲ್ಲಿ ಭಾಳ ಕಡಿಮೆ. ಯಾಕಂದ್ರೆ ಅವಾಗ ಉಳ್ಕೊಂಡಾಗಿತ್ತು ನೈತಿಕತೆ. ತಂದೆ ತಾಯಿ ಅಮ್ಮಗಳು ಬಂಧು ಬಳಗ ಇವಾಗಿಲ್ಲ, ಎಲ್ಲ ಭ್ರಷ್ಟತೆಯನ್ನು ಬಿಡಲ್ಲ. ಈಗ ಒಂದು ಯಾವುದೇ ಒಂದು ಶಾಲೆಗಳು ಗಂಡಸರು ಒಂದಾಗಿ ಆಡಕ್ಕೆ ಇರ್ತದೆ, ಅದೇನು ಬಿಸಿನೆಸ್ ಆಗ್ತದೆ ಇವಾಗ ಎಜುಕೇಶನ್. ಹೀಗಾಗಿ ನೈತಿಕತೆ ಕೊರತೆ ಮಕ್ಕಳಲ್ಲಿ ನಾವು ಏನ್ ಮಾಡಬೇಕು, ಒಳಗೆ ನೈತಿಕ ಮೌಲ್ಯಗಳು. ಹಾಗಾಗಿ ಇದ್ರೂ ಕೂಡ ಭ್ರಷ್ಟಾಚಾರಕ್ಕೆ ಒಂದು ಮುಖ್ಯವಾಗಿ ಕಾರಣವಾಗಿ ಹೇಳಬಹುದು. ಭ್ರಷ್ಟ ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿ ಭ್ರಷ್ಟಾಚಾರ. ಶಕ್ತಿ ರಾಜಕಾರಣ, ಪ್ರಜಾಪ್ರಭುತ್ವಕ್ಕೆ ಅಡ್ಡಿಯಾಗಿ ಭ್ರಷ್ಟಾಚಾರ. ಅದರಲ್ಲಿ ಮೊದಲನೇ ಪಾಯಿಂಟ್ ಶಕ್ತಿ ರಾಜಕಾರಣ. ಈಗ ಹಣ ಬಲ ತಗೊಳ್ಬೋದ, ಈಗ ರಾಜಕೀಯದ ನೋಡಿದ್ರೆ ಹಣ ಬಲ ಮತ್ತು ತಗೊಳ್ಬೋದ, ಅದೇ ನೋಡ್ತೀವಿ. ಎಲ್ಲಿ ಶಕ್ತಿ ರಾಜಕಾರಣ ನೋಡ್ತೀವ್ರಿ. ವೈಭವಿ ಇಟ್ಕೊಂಡು ಎಕ್ಸಾಂಪಲ್ ಶಕ್ತಿ ರಾಜಕಾರಣ ಅದು ಬರೆಯೋದು ಬಿಡು, ಅದೇನು ಬರೆಯೋದು. ಶಕ್ತಿ ರಾಜಕಾರಣ ಅಂತ ಹೇಳೋಕೆ ಹಣ ಬಲ ತಗೊಳ್ಬೋದ ಅಂದ್ರೆ ಅವರು ಹಣದಿಂದ ಅಲ್ಲಿ ತಮ್ಮ ತಗೊಳ್ಬಾರ್ದು, ಏನೇ ಮಾಡಬೇಕು ನಿಲ್ಸೋದಿಲ್ಲ. ಅಂದ್ರೆ ಈಗ ದೊಡ್ಡ ದೊಡ್ಡ ದುಡ್ಡು ಬಂದಿರ್ತಾವೆ, ರೋಡ್ ಸೆಕ್ಷನ್ ಆಗಿರ್ತಾವ, ಮತ್ತ ಈ ಬಿಲ್ಡಿಂಗ್ ಪಂಚಾಯತಿ ಅವು ಅಂದ್ರ ಏನ್ ಮಾಡ್ತಿದ್ರು, ತಾವು ಹಣ ಬಲ ತಗೊಳ್ಳೋದು ಏನ್ ಮಾಡ್ತಾರ, ಶಕ್ತಿ ತಗೋತಾರೆ. ಅದರಾಗೆ ಭ್ರಷ್ಟಾಚಾರ ಓಟಿ ದುಡ್ಡು ಮಾಡ್ತಾರೆ. ಈ ನೈತಿಕತೆ ಅಂದಾಗ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ, ಈ ಮಾನವನು ಈ ಭೂಮಿಯ ಮೇಲೆ ತನ್ನ ಅವಶ್ಯಕತೆಗಳನ್ನು ಪೂರೈಸುವ ಹೊರತು ಅವರ ದುರಾಸೆಯಲ್ಲ. ಅಂದ್ರೆ ಏನಂತಂದ್ರೆ ಇದರ ಅರ್ಥ ಮಾನವ ನಿರ್ಮಿತ ಸಂಪನ್ಮೂಲಗಳನ್ನು ಸುತ್ತಮುತ್ತ ಬರ್ತಾರ. ಮಾನವನಿಗೆ ಏನ್ ಬೇಕೆಲ್ಲ ತುಂಬ ಮಾಡ್ತಾರ, ಅವ್ರು ದುರಾಸೆ ಅಂತ. ಈಗ ದುರಾಸೆ ಈಗ ಮನೆ ತಗೋದಾರಿ, ಈಗ ರಾಜ್ಯ ತಗೊಂಡು ಕಾರ್ ತಗೋದಾರಿ, ಈಗ ಅನೇಕ ಆತ್ಮಗಳು ಇಲ್ಲಿ ಒಂದು ಸಂದೇಶ ಮಾತ್ರ ಮಹಾತ್ಮ ಗಾಂಧೀಜಿಯವರು. ಗುರಿ ಈ ಕಾರ್ಯ ಗುರಿ ಅಂದ್ರೆ ಒಂದು ಗುರಿ ಇರಬೇಕು. ಅಂದ್ರೆ ಒಂದು ಸಂಘಟನೆ, ಒಂದು ವಿದ್ಯಾರ್ಥಿಗಳಾಗಲಿ, ಈಗ ಮಹಾನ್ ವ್ಯಕ್ತಿಗಳಾಗಲಿ ಒಂದು ಕಾರ್ಯ ಕೈಗೊಂಡು ಅದನ್ನು ಗುರಿಯನ್ನು ಅಂದ್ರೆ ಭ್ರಷ್ಟಾಚಾರ ಹೋಗಲು ಹಲವಾರು ಸಂಘಟನೆಗಳು ತಯಾರು ಮಾಡಿದ್ರು. ಹಿಂದಿನ ಕಾಲದಲ್ಲಿ ಈಗ ಉದಾಹರಣೆ ಅನ್ನ ಹಜಾರೆ ಆದ್ರು, ಅವ್ರೇನ್ ಮಾಡಿದ್ರು, ಉಪವಾಸ ಅತಿ ಹೆಚ್ಚು ಉಪವಾಸ ಸಲುವಾಗಿ ಭ್ರಷ್ಟಾಚಾರದಿಂದ ಹೋರಾಟ ಮಾಡಿದ್ರು. ಯಾರಂದ್ರೆ ಅನ್ನ ಹಜಾರೆ. ನೆಕ್ಸ್ಟ್ ಮಾದರಿ ವ್ಯಕ್ತಿಗಳು. ಮಾದರಿ ವ್ಯಕ್ತಿಗಳ ಯಾರು ಜಾಸ್ತಿ ಮತ್ತೆ ಗಾಂಧೀಜಿ ಮತ್ತೆ ಭಗತ್ ಸಿಂಗ್ ಆಗಿರ್ಲಿ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರು ಅಬ್ದುಲ್ ಕಲಾಂ ಏನ್ ಮಾಡ್ತಾರೆ, ಎಲ್ಲಿ ಹೋದಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿಗಳು ಅವ್ರು ಮಾರ್ಗದರ್ಶನ ಇರ್ತಿದ್ರು. ಆಮೇಲೆ ಈ ರೀತಿಯಾಗಿ ನಾಗರಿಕರು ಭ್ರಷ್ಟಾಚಾರ ಅವ್ರು ಹೇಳ್ತಾರೆ ಭ್ರಷ್ಟಾಚಾರ ಹೋರಾಟ ಮಾಡ್ತಾರೆ. ಈಗ ಅವರಿಂದ ಕರಿಬೋದ, ನಾಗರಿಕರು ಭ್ರಷ್ಟಾಚಾರ ಮಾಡಿಲ್ಲ, ಅವರಿಂದ ನಾವು ಕರಿಬೋದು ಮಾದರಿ. ಭ್ರಷ್ಟಾಚಾರ ಕೈಲಿ
ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ಈ ಭ್ರಷ್ಟಾಚಾರ ಕಾಯ್ದೆ ಹೋಗ್ಲಾಗ್ತದೆ. ಕಾಯ್ದೆ ಜಾರಿ ಮಾಡ್ತಾರೆ. ಯಾರು ಮಾಡ್ತಾರಪ್ಪ ಅಂತಂದ್ರೆ 1947 ಮತ್ತು 1988ರಲ್ಲಿ ಜಾರಿಗೆ ತಂದ. ತದನಂತರ 1963 ಮತ್ತು 64ರಲ್ಲಿ ಕೇಂದ್ರೀಯ ತನಿಖಾ ದಳ ಮತ್ತು ಕೇಂದ್ರೀಯ ತನಿಖಾ ದಳ ಮತ್ತು ಕೇಂದ್ರೀಯ ಯೋಜನಾ ದಳ ಅಂತ ಎರಡು ದಳಗಳ ನಂತರ ಅವುಗಳ ಮೂಲಕ ತನಿಖೆ ಮಾಡ್ತಾ ಹೀಗೆ ಭ್ರಷ್ಟಾಚಾರ ಅನೇಕ ಕಾಯ್ದೆ ಕಾನೂನುಗಳನ್ನು ಮುಂದೆ ಬಂದಿರಬಹುದು. ಹಾಗಾದ್ರೆ ಮಕ್ಕಳ ಇಲ್ಲಿಯವರೆಗೆ ನಾವು ಭ್ರಷ್ಟಾಚಾರ ಕುರಿತು ಅಧ್ಯಯನ ಮಾಡಿದ್ದೀವಿ. ಭ್ರಷ್ಟಾಚಾರ ಬಗ್ಗೆ ಪ್ರಶ್ನಿಸಿರಬಹುದು. ಭ್ರಷ್ಟಾಚಾರ ಎಂದರೆ ಮತ್ತೆ ಯಾರಾದ್ರೂ ನಿಮ್ಮ ಪ್ರಕಾರ ಅದೇ ಪರ್ಸನಲ್ ಏನೋ ಒಂದು ಕೆಲಸ ಮಾಡ್ಕೊಂಡು ಬೇರೆ ಕಡೆಗೆ ಅನ್ಸೋಕೆ ಈಗ ಇಲ್ಲೇ ಉದಾಹರಣೆ BEd ಅಲ್ಲ ಹೌದಲ್ಲ, ಅಂದ್ರೆ ನಮ್ದೇ ಅಂತಲ್ಲ, ಎಲ್ಲರೂ ಪ್ರತಿಯೊಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ವಿಭಾಗದಾಗ ಅಮೌಂಟ್ ಕೊಡ್ಲಾರ್ದೆ ಕೆಲಸ ಆಗಲ್ಲ, ಲಂಚ ಕೊಡ್ಲಾರ್ದೆ ಕೆಲಸ ಆಗಲ್ಲ. ಇದೊಂದು ಕಟ್ಟಿದೆ ಯಾವುದಾದ್ರೂ ಕಾರಣ ಮೂಲ ಕಾರಣ ದುರಾಸೆ, ಸ್ವಾರ್ಥ, ಒಂದು ಎಕ್ಸಾಂಪಲ್ ಯಾವ್ದು ಭ್ರಷ್ಟಾಚಾರಕ್ಕೆ ಎಕ್ಸಾಂಪಲ್ ಈಗ ತಾಲೂಕಿನಲ್ಲಿ ಎಲ್ಲ ನೇಮು ಹಗರಣ ಭ್ರಷ್ಟಾಚಾರ ಡೈಲಿ ಜೈಲಿಗೆ ಹೋಗ್ಬೇಕು. CM ಪದವಿನ ಕಳೆದಂತ ಸಂಭವ ಆಯಿತು. ಇದೊಂದು ಎಕ್ಸಾಂಪಲ್. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಯ್ದೆ ಜಾರಿಗೆ ತಂತು. ಅದು ಯಾವ ಕಾಯ್ದೆ ಜಸ್ಟ್ ಮಾಡ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದ್ರೆ ಏನ್ ಮಾಡ್ತಾರೆ, ಭ್ರಷ್ಟಾಚಾರ ನಿಯಂತ್ರಣ ತಡೆ ಹಿಡಿಯೋದು ಒಂದು ಕಾಯ್ದೆ ಜಾರಿ ತಂತವ್ರು. ಅದು ಎಷ್ಟು ಬರೀ ಕಾಯ್ದೆ ಹೇಳೋದು ಯಾವಾಗ ಇಲ್ಲ ಬರ್ದು ನೋಡಿಲ್ಲ ಬೋರ್ಡ್ ಮೇಲೆ ಇಲ್ಲ ಬರ್ದು ನೋಡಿಲ್ಲ ಇಲ್ಲ ಕ್ವಶನ್ನಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಏನ್ ಮಾಡ್ತಾರೆ, ಭ್ರಷ್ಟಾಚಾರ ತಡೆ ಹಿಡಿಯಲು ಕಾಯ್ದೆ ಜಾರಿ ತರ್ತಾರೆ. ಅದು ಎಷ್ಟು ಐದಾರು ಪಾಠ